ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 5, 6, 7, 8ನೇ ಕಂತ ಯಾರಿಗೆಲ್ಲ ಹಣ ಬಂದಿಲ್ಲ, ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಈ ತಿಂಗಳೇ ಇವತ್ತೇ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಏನಪ್ಪ ವಿಷಯ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಯಾಕಂದರೆ ನಿಮಗೋಸ್ಕರ ವಿಡಿಯೋ ಮಾಡಿರ್ತೀವಿ. ಪ್ಲೀಸ್ ನೀವು ಇದಕ್ಕೊಂದು ಸಪೋರ್ಟ್ ಅಂತ ಒಂದು ಲೈಕ್ ಮಾಡೋದನ್ನ ಮರೀತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಸರ್ಕಾರದಿಂದ ಈಗಾಗಲೇ 8 ಕಂತಿನ ಹಣನೂ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿದು. ಈ ಹಣಕ್ಕೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಸರ್ಕಾರದವರು ಹೇಳಿದ್ದೇನಪ್ಪ ಅಂದರೆ GST ಪೇ ಮಾಡ್ತಾ ಇರೋರು, IT ಫೈಲ್ ಮಾಡ್ತಾ ಇರೋರು ಯಾರು ಕೂಡ ಅಪ್ಲೈ ಮಾಡಬೇಡಿ, ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ, ನಿಮಗೆ ಹಣನೂ ಕೂಡ ಕೊಡಲ್ಲ ಅಂತ. ಆದರೂ ಕೂಡ ಸರ್ಕಾರ ಒಂದಿಷ್ಟು ತಿಂಗಳುಗಳ ಕಾಲ ಇಲ್ಲಿ ಹಣನ ನೀಡಿತ್ತು. ಆದರೆ ಇದರಿಂದಾಗಿ ಬೇರೆಯವ್ರಿಗೂ ಕೂಡ ಪ್ರಾಬ್ಲಮ್ ಆಗಿದೆ. ಅಂದರೆ GST ಪೇ ಯಾರು ಮಾಡ್ತಾ ಇರಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಹಣನ ನಿಲ್ಲಿಸಿದ್ದಾರೆ. ಅದರಿಂದಾಗಿ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಸಿ ಈಗ ತಕ್ಷಣವಾಗಿ ಎಲ್ಲರಿಗೂ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಈಗ ಪೆಂಡಿಂಗ್ ಹಣ ಯಾರ್ಯಾರ್ದಿದೆ ಅವ್ರದ್ದು ಎಲ್ಲರೂ ಕ್ಲಿಯರ್ ಮಾಡಿಕೊಡ್ತಿದ್ದೀವಿ. ಅಂದರೆ 25ನೇ ತಾರೀಕು ಒಳಗಡೆ ಎಲ್ಲದೂ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ಆದೇಶ ನೀಡಿದೆ. ಮತ್ತು ಗ್ಯಾರಂಟಿ ಕೂಡ ಕೊಟ್ಟಿದೆ. ಮತ್ತು ಆ ಪ್ರೋಸೆಸ್ ಕೂಡ ಇವಾಗ ಬೇಗ ಅಂದರೆ ಇವಾಗ ಒಂದು ಸುಮಾರು ಲೇಟ್ ಆಗ್ತಿತ್ತು, ಆದರೆ ಪ್ರೋಸೆಸ್ನ ಇವಾಗ ಫಾಸ್ಟ್ ಮಾಡಿದ್ದಾರೆ, ಸ್ಪೀಡಪ್ ಮಾಡಿದ್ದಾರೆ. ಅದರಿಂದಾಗಿ ನಿಮಗೆ ಇವತ್ತು ನಾಳೆ ಇಲ್ಲಾಂದರೆ ಇನ್ನು ಒಂದು ವಾರ ಒಳಗಡೆ, ಒಂದು ವಾರ ಏನು ತೊಗೊಳ್ಳಲ್ಲ ಅನ್ಕೋತೀನಿ, ಬೇಗನೆ ಎಲ್ಲರದು ಕ್ಲಿಯರ್ ಮಾಡಿಕೊಡ್ತಾರೆ. ಆದರೆ GST ಪೇ, ಟ್ಯಾಕ್ಸ್ ಪೇಯರ್ ಆದರೆ ಮಾತ್ರ ಇಲ್ಲೇ ಹಣ ಬರೋದಿಲ್ಲ ಅಷ್ಟೇ. ಇನ್ನು ಯಾವುದೇ ರೀತಿ ಕಾರಣ ಇದ್ರೂ ಕೂಡ ಇಲ್ಲಿ ಪೆಂಡಿಂಗ್ ಹಣ 5, 6ನೇ ಕಂತಿಂದ ಯಾರ್ಯಾರು ಹಣ ತೊಗೊಂಡಿಲ್ಲ ಅಂಥವ್ರಿಗೆಲ್ಲ ಹಣನ ಬಿಡುಗಡೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಮುಂದಿನ 2 ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣನ ನಿಲ್ಲಿಸೋ ಅಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗಲೇ ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇಲ್ಲಾಂದರೆ ಎಲ್ಲರೂ ಕೇಳಿರ್ತೀರಾ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಉಪಯೋಗ ತೊಗೊಂಡು, ಅಂದರೆ ನಾವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ ಅಂತ ತೊಗೊಂಡು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ಸುದ್ದಿಯಾಗಿದೆ. ಅದರಿಂದಾಗಿ ಮುಂದಿನ 2 ತಿಂಗಳ ಕಾಲ ಗೃಹಲಕ್ಷ್ಮಿ ಹಣನ ನಿಲ್ಲಿಸುವಂಥ ಚಾನ್ಸಸ್ ಇದೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಹಣ ಮತ್ತು ಪೆಂಡಿಂಗ್ ಹಣ ಎಲ್ಲ ಹಣನೂ ಕೂಡ ಇಲ್ಲಿ ಈ ತಿಂಗಳು ಅಂದರೆ 25ನೇ ತಾರೀಕು ಒಳಗಡೆ ಎಲ್ಲನೂ ಕ್ಲಿಯರ್ ಮಾಡಿಕೊಡ್ತಾರೆ. ನಿಮಗೆ ಎಷ್ಟೇ ತಿಂಗಳದು ಪೆಂಡಿಂಗ್ ಹಣ ಇದ್ರೂ ಕೂಡ ಒಂದೇ ಸಲಿಗೆ ಕ್ಲಿಯರ್ ಮಾಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿವರೆಗೂ ಯಾರೆಲ್ಲ 7 ಕಂತು ಹಣ ತೊಗೊಂಡಿದ್ದೀರಾ ಅಂಥವ್ರಿಗೆ 8ನೇ ಕಂತಿನ ಹಣ ಇವತ್ತು ನಾಳೆ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ. ಹಾಗೆ 9ನೇ ಕಂತಿನ ಹಣನ ಇಲ್ಲಿ ಸರ್ಕಾರದವರು ಇನ್ನೂ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡೋದು ತುಂಬ ಲೇಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ ಏನಂದರೆ ಇನ್ನು 2 ತಿಂಗಳ ಕಾಲ ಗ್ಯಾರಂಟಿ ಯೋಜನೆ ಹಣನ ಬಿಡುಗಡೆ ಮಾಡಲ್ಲ ಅಂತ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಕ್ರಮನ ಕೈಗೊಂಡಿಲ್ಲ. ಅಂದರೆ ನಾವು ಬಿಡುಗಡೆ ಮಾಡಲ್ಲ ಅಂತ ಏನೂ ಹೇಳಿಲ್ಲ. ಅದರಿಂದ ಬಿಡುಗಡೆ ಆದರೂ ಆಗ್ಬೋದು, ಆದ್ಮೇಲೆ ಇರ್ಬೋದು. ಹಣ ಏನಾದ್ರು ಬಿಡುಗಡೆ ಆದರೆ ನಾವು ಇಲ್ಲಿ ಅಪ್ಡೇಟ್ ಮಾಡ್ತೀವಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಇಲ್ಲಾಂದರೆ ಅಲ್ಲೇ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.